ನುಸುಳುಕೋರರು ನಮ್ಮ ಅಳಿಯಂದ್ರ, ದೀದಿ ವೋಟ್ ಬ್ಯಾಂಕ್ಗೆ ಸುವೆಂದು ಗುದ್ದು. ಬಂಗಾಳದಲ್ಲಿ ಶುರುವಾಯಿತು 3D ಆಪರೇಷನ್. ಅವಿತುಕೂತ ಅಕ್ರಮ ವಲಸಿಗರನ್ನ ಎಳೆದೊಯ್ದು ಜೈಲಿಗಟ್ಟಿದ ಸುವೆಂದು ಅಧಿಕಾರಿ. ನಮಸ್ಕಾರ ವೀಕ್ಷಕರೇ, ಭಾರತದ ಇತಿಹಾಸದಲ್ಲಿ ದಶಕಗಳ ಕಾಲ ಒಂದು ರಾಜ್ಯವನ್ನ ಕೇವಲ ಓಲೈಕೆಯ ರಾಜಕಾರಣಕ್ಕಾಗಿ, ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳುವ ಕಾರಣಕ್ಕಾಗಿ, ಇದೇ ದುರಾಸೆಗಾಗಿ ನೆರೆಯ ದೇಶದ ಅಕ್ರಮ ವಲಸಿಗರಿಗೆ ಓಪನ್ ಗೇಟ್ ಆಗಿ ಬಿಡಲಾಗಿತ್ತು. ಆ ರಾಜ್ಯವೇ ಪಶ್ಚಿಮ ಬಂಗಾಳ. ಆದರೆ ಕಾಲಚಕ್ರ ಉರುಳಿದೆ. ವೀಕ್ಷಕರೇ, ಭಾರತದ ಇತಿಹಾಸದಲ್ಲಿ ದಶಕಗಳ ಕಾಲ ಒಂದು ರಾಜ್ಯವನ್ನ ಕೇವಲ ಓಲೈಕೆಯ ರಾಜಕಾರಣಕ್ಕಾಗಿ, ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳುವ ಕಾಲಕ ಸಿಎಂ ಗಾದಿಗಾಗಿ ಇಡೀ ನನ್ನ ದೇಶದ ಗಡಿಯನ್ನ ಬೇರೆ ದೇಶದ ಗಡಿಗೆ ಮಾರಿದಂಗೆ ಇಡೀ ಪಶ್ಚಿಮ ಬಂಗಾಳ ಅನ್ನುವಂತಹ ರಾಜ್ಯ ಇತ್ತು ಅನ್ನುವಂತಹದ್ದನ್ನೇ ಇಡೀ 140 ಕೋಟಿ ಭಾರತೀಯರೇ ಮರೆತು ಹೋಗ್ಬಿಟ್ಟಿದ್ರು. ಯಾಕಂತಂದ್ರೆ ಅಲ್ಲಿ ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳುವ ದುರಾಸೆಗಾಗಿ ನೆರೆಯ ದೇಶದ ಅಕ್ರಮ ವಲಸಿಗರಿಗೆ ಓಪನ್ ಗೇಟ್ ಆಗಿ ಬಿಡಲಾಗಿತ್ತು. ಆ ರಾಜ್ಯವೇ ಪಶ್ಚಿಮ ಬಂಗಾಳ. ಕಳೆದ ಈ TMC ಆಗಿರಬಹುದು, ಆ ರಾಜ್ಯವನ್ನ, ಪಶ್ಚಿಮ ಬಂಗಾಳ ರಾಜ್ಯವನ್ನ ಬಾಂಗ್ಲಾದೇಶಕ್ಕೆ ಮಾರಿದಂಗಿತ್ತು, ಖರೀದಿ ಕೊಟ್ಟಂಗಾಗಿತ್ತು. ಆದರೆ ಕಾಲಚಕ್ರ ಉರುಳಿದೆ. 2026ರ ಭಾರೀ ಬಹುಮತದ ವಿಜಯದ ನಂತರ ಬಂಗಾಳದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ನೂತನ ಮುಖ್ಯಮಂತ್ರಿ ಸುವೆಂದು ಅಧಿಕಾರಿ ಇಷ್ಟು ವರ್ಷಗಳ ಕಾಲ ಬೇರೂರಿದ್ದ ಆ ಅಕ್ರಮ ವ್ಯವಸ್ಥೆಯ ಬುಡವನ್ನೇ ಅಲುಗಾಡಿಸ್ತಾ ಇದ್ದಾರೆ. ಬಾಂಗ್ಲಾದೇಶದಿಂದ ನುಸುಳುಕೊಂಡು ಬರ್ತಾ ಇದ್ದವರನ್ನ ತಡೆಯೋದಕ್ಕೆ ಭಾರತ ಸರ್ಕಾರ ದಶಕಗಳಿಂದ ಕಾಯ್ತಾ ಇತ್ತು. ಆದ್ರೀಗ ಸುವೆಂದು ಅಧಿಕಾರಿಯವರು ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡಿದ್ದಾರೆ. ನುಸುಳುಕೋರರು, ಈ ಅಕ್ರಮ ವಲಸಿಗರು ನಮ್ಮ ಅಳಿಯಂದ್ರ, ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳುವ ಮುನ್ನ ಬಂಗಾಳ ಬಿಟ್ಟು ತೊಲಗಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಅಷ್ಟಕ್ಕೂ ಡಿಟೆಕ್ಟ್, ಡಿಲೀಟ್, ಡಿಪೋರ್ಟ್ ಅನ್ನುವ ಈ 3D ಆಪರೇಷನ್ ಅಕ್ರಮ ವಲಸಿಗರಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇರೋದು ಹೇಗೆ? ನೋ ಕೋರ್ಟ್, ಡೈರೆಕ್ಟ್ ಟು BSF ಎನ್ನುವ ಕ್ರಾಂತಿಕಾರಿ ಆದೇಶದ ಮೂಲಕ ಸುವೆಂದು ಅಧಿಕಾರಿ ಇಷ್ಟು ವರ್ಷ ಲೂಪ್ ಹೋಲ್ಗಳನ್ನು ಮುಚ್ಚಿಟ್ಟಿದ್ಯಾಕೆ? ರಾಜ್ಯದ 23 ಜಿಲ್ಲೆಗಳಲ್ಲೂ ಹೋಲ್ಡಿಂಗ್ ಸೆಂಟರ್ಗಳನ್ನು ನಿರ್ಮಿಸಲು ಜಿಲ್ಲಾಧಿಕಾರಿಗಳಿಗೆ ಬಂದಿರುವ ಆ ಕಟ್ಟುನಿಟ್ಟಿನ ಆದೇಶದ ಹಿಂದಿರುವಂತಹ ತಂತ್ರಗಾರಿಕೆ ಎಂಥದ್ದು? 27 ಕಿಲೋಮೀಟರ್ ಉದ್ದದ ಗಡಿಯನ್ನು BSFಗೆ ಹಸ್ತಾಂತರಿಸಿ ಸ್ಮಾರ್ಟ್ ಬಾರ್ಡರ್ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರ ಹಿಂದಿನ ಅಸಲಿ ರಹಸ್ಯವೇನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ಭಾರತ ಬಾಂಗ್ಲಾದೇಶ ಗಡಿಯ ರಕ್ಷಣಾ ವ್ಯವಸ್ಥೆಯನ್ನ ಅಮೂಲಾಗ್ರವಾಗಿ ಬದಲಾಯಿಸ್ತಾ ಇರುವಂತಹ ಐತಿಹಾಸಿಕ ಹೆಜ್ಜೆಯ ಪ್ರತಿಯೊಂದು ಎಳೆಯನ್ನ ಬೆಚ್ಚಿಡೋಣ. ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಕಾಲದ ಓಲೈಕೆ ವರ್ಸಸ್ ಸುವೆಂದು ಕಾಲದ ಆಕ್ಷನ್. ನಾವು ಇಂದಿನ ಬಿಕ್ಕಟ್ಟನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಹಿಂದಿನ ಸರ್ಕಾರದ ಧೋರಣೆಯನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ನಡುವೆ 2216 ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಗಡಿಯಿದೆ. ಇದರಲ್ಲಿ 1600 ಕಿಲೋಮೀಟರ್ ಕಡೆ ತಂತಿ ಬೇಲಿಯನ್ನು ಅಳವಡಿಸಲಾಗಿದ್ದು, ಇನ್ನುಳಿದ 600 ಕಿಲೋಮೀಟರ್ ಪ್ರದೇಶ ಸಂಪೂರ್ಣವಾಗಿ ಓಪನ್ ಆಗಿತ್ತು. ಇಲ್ಲಿ ಬೇಲಿ ಹಾಕುವುದಕ್ಕೆ BSF ದಶಕಗಳಿಂದ ರಾಜ್ಯ ಸರ್ಕಾರವನ್ನು ಭೂಮಿಗಾಗಿ ಬೇಡಿಕೊಳ್ತಾ ಇತ್ತು. ಆದರೆ ಅಂದಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾತ್ರ ಕ್ಯಾರೆ ಎಂದಿರಲಿಲ್ಲ. ನಾವು ಕೊಡೋದಿಲ್ಲ ನಿಮಗೆ, ನಾವು ನಿಮಗೇನಾದರೂ ಕೊಟ್ವಿ, ಈಗೇನು ಗಡಿಗೇನಾದರೂ ನೀವು ಬೇಲಿ ಹಾಕಿದ್ರಿ ಅಂತಂದರೆ ನಮ್ಮ ಸರ್ಕಾರ ಉರುಳೋಗ್ಬಿಡತ್ತೆ, ನಾವು ಅತಂತ್ರರಾಗಿ ಹೋಗ್ಬಿಡ್ತೀವಿ. ಯಾಕಂತಂದರೆ ಬಾಂಗ್ಲಾದೇಶಿಗರು ಬಂದು ವೋಟು ಒತ್ತಿ ಮಮತಾ ಬ್ಯಾನರ್ಜಿಯನ್ನು CM ಕುರ್ಚಿಗೆ ಹಾಕಬೇಕಲ್ಲ. ದೇಶದ ಗಡಿ ಭದ್ರತೆ ಹಾಳಾಗಿ ಹೋಗಲಿ, ನಾನು ಮಾತ್ರ CM ಆಗಿ ಕೂತಿರಬೇಕು, CM ಚೇರಿಂದ ಕೂತು ಇಳಿಬಾರ್ದು ಅನ್ನುವಂತಹ ಮನಸ್ಥಿತಿಯಲ್ಲಿದ್ದರೂ ಇದೇ ಮಮತಾ ಬ್ಯಾನರ್ಜಿ. ಆದರೆ ಮುಂದೇನಾಯಿತು? ಮುಂದೆ ಆಗಿದ್ದು ಅಲ್ಲಿನ ಈ ಅಕ್ರಮ ವಲಸಿಗರನ್ನು ಇಟ್ಟುಕೊಂಡು ವೋಟ್ ಹಾಕ್ಸ್ಕೊಂಡ್ರೂ ಕೂಡ ಮಮತಾ ಬ್ಯಾನರ್ಜಿ ಈ ಸರ್ತಿ ಸೋತ್ ಹೋಗ್ಬಿಟ್ರು. ಅಲ್ಲಿ ಬಂದಿರೋದು ಸುವೆಂದು ಅಧಿಕಾರಿ BJP ಸರ್ಕಾರ. ಮೊದಲೇ BJP ಹಿಂದುತ್ವವಾದಿ, ಅದರಲ್ಲೂ ದೇಶಭಕ್ತಿ, ಅದರಲ್ಲೂ ಈ ಗಡಿಯನ್ನು ಕಟ್ಟುನಿಟ್ಟಾಗಿ ಕಳೆದ 14-15 ವರ್ಷದಿಂದ ಕಟ್ಟುನಿಟ್ಟಾಗಿ ಸಂಭಾಳಿಸ್ಕೊಂಡು ಬಂದಿರುವಂತಹ ಪಕ್ಷ. ಈ ಗಡಿಗಳ ಮೂಲಕ ಅಕ್ರಮ ಬಾಂಗ್ಲಾ ವಲಸಿಗರು ಮತ್ತು ರೋಹಿಂಗ್ಯಾ ಮುಸಲ್ಮಾನರು ನುಸುಳುತ್ತಾಗಿದ್ರು. ಅವರೇ ಇವರಿಗೆ ವೋಟ್ ಬ್ಯಾಂಕ್ ಆಗಿದ್ರು. ಯಾರಿಗೆ? ಮಮತಾ ಬ್ಯಾನರ್ಜಿ ಅವರಿಗೆ. 2025ರ ಮೇ ತಿಂಗಳಲ್ಲಿಯೇ ಕೇಂದ್ರ ಗೃಹ ಸಚಿವಾಲಯ ಅಕ್ರಮ ವಲಸಿಗರನ್ನ ಗುರುತಿಸಿ ಗಡಿಪಾರು ಮಾಡುವಂತೆ ಆದೇಶ ನೀಡಿದ್ರು. ದೀದಿ ಸರ್ಕಾರ ಆ ಒಂದು ಆದೇಶ ಪ್ರತಿಯನ್ನು ಕಸದ ಬುಟ್ಟಿಗೆ ಹಾಕಿದ್ರು. ಆದರೆ ಸುವೆಂದು ಅಧಿಕಾರಿ ಅಧಿಕಾರಕ್ಕೆ ಬಂದ ಮರುಕ್ಷಣವೇ ಚಿತ್ರಣ ಬದಲಾಗಿದೆ. ಮೇ 20ರಂದು BSF ಉನ್ನತ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ CM ಗಡಿಯುದ್ದಕ್ಕೂ 27 ಕಿಲೋಮೀಟರ್ ಭೂಮಿಯನ್ನು BSFಗೆ ಹಸ್ತಾಂತರಿಸಿದ್ದಾರೆ. ಕೇವಲ ಬಾಯಿ ಮಾತಲ್ಲ, ಗ್ರೌಂಡ್ನಲ್ಲಿ ಕಾಮಗಾರಿ ಯುದ್ಧೋಪಾದಿಯಲ್ಲಿ ಸಾಗ್ತಾ ಇದೆ.
23 ಜಿಲ್ಲೆಗಳಲ್ಲಿ ಹೋಲ್ಡಿಂಗ್ ಸೆಂಟರ್ಗಳ ನಿರ್ಮಾಣ. ರಾಜ್ಯದೊಳಗಡೆ ನುಸುಳಿರುವವನ್ನ ಅಥವಾ ನುಸುಳುಕೋರರನ್ನ ಪತ್ತೆ ಹಚ್ಚುವುದಕ್ಕೆ ಸುವೇಂದು ಅಧಿಕಾರಿಯವರು ಮತ್ತೊಂದು ಬೃಹತ್ ಹೆಜ್ಜೆ ಇಟ್ಟಿದ್ದಾರೆ. ರಾಜ್ಯದ ಗೃಹ ಇಲಾಖೆಯ ಫಾರಿನರ್ಸ್ ಬ್ರಾಂಚ್ ಮೂಲಕ ಎಲ್ಲ 23 ಜಿಲ್ಲಾಧಿಕಾರಿಗಳಿಗೂ ಒಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ. ಕೇಂದ್ರ ಗೃಹ ಸಚಿವಾಲಯದ ಮಾರ್ಗಸೂಚಿಯಂತೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕಡ್ಡಾಯವಾಗಿ ಹೋಲ್ಡಿಂಗ್ ಸೆಂಟರ್ಗಳನ್ನು ಸ್ಥಾಪಿಸಿ ಅಂತ ಸೂಚಿಸಲಾಗಿದೆ. ಏನಿದು ಹೋಲ್ಡಿಂಗ್ ಸೆಂಟರ್ ಅಂತೀರಾ? ಅಕ್ರಮ ವಲಸಿಗರನ್ನ ಹಿಡಿದಾಗ ಅವರನ್ನ ಸಾಮಾನ್ಯ ಜೈಲಲ್ಲಿ ಇಡುವಂತಿಲ್ಲ. ಅವರ ಬಯೋಮೆಟ್ರಿಕ್ ಡೇಟಾ ಸಂಗ್ರಹಿಸಿ ಅವರ ದಾಖಲೆಗಳನ್ನು ಪರಿಶೀಲಿಸಿ ಅವರು ಬಾಂಗ್ಲಾದೇಶಕ್ಕೆ ಡಿಪಾರ್ಟ್ ಆಗೋವರೆಗೂ ಅಂದರೆ ಬಾಂಗ್ಲಾದೇಶಕ್ಕೆ ಹೋಗೋವರೆಗೂ ಇರಿಸಿಕೊಳ್ಳುವುದಕ್ಕೆ ನಿರ್ಮಿಸಲಾಗುವಂತಹ ವಿಶೇಷ ಕೇಂದ್ರಗಳೇ ಈ ಹೋಲ್ಡಿಂಗ್ ಸೆಂಟರ್ಗಳು. ಇಷ್ಟು ವರ್ಷ ಕೇವಲ ಅಡೆತಡೆಯಲ್ಲಿದ್ದ ಈ ಯೋಜನೆ ಈಗ ಸುವೇಂದು ಅಧಿಕಾರಿಯವರ ಆಡಳಿತದಲ್ಲಿ ವಾಸ್ತವ ರೂಪದಲ್ಲಿ ಬಂದಿದೆ. ಮಮತಾ ಕಾಲದ ಓಲೈಕೆ ವರ್ಸಸ್ ಸುವೇಂದು ಕಾಲದ ಆಕ್ಷನ್. ವೀಕ್ಷಕರೇ, ನಾವು ಇಂದಿನ ಬಿಕ್ಕಟ್ಟನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಹಿಂದಿನ ಸರ್ಕಾರದ ಧೋರಣೆಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ನಡುವೆ ಬರೋಬ್ಬರಿ 2816 ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಗಡಿಯಿದೆ. ಇದರಲ್ಲಿ ಬಹುತೇಕ ಕಡೆ ತಂತಿ ಬೇಲಿ ಅಳವಡಿಸಲಾಗಿದ್ರೂ ಭೌಗೋಳಿಕ ಅಡೆತಡೆಗಳಿಂದಾಗಿ, ಅರ್ಥಾತ್ ನದಿ, ಬೆಟ್ಟ, ಗುಡ್ಡ, ಜೋಗು ಪ್ರದೇಶ ಹೀಗೆ ಕೆಲವೊಂದಿಷ್ಟು ಕಡೆ ಬೇಲಿ ಹಾಕೋದಕ್ಕೆ ಸಾಧ್ಯವಾಗಿರಲಿಲ್ಲ. ನುಸುಳುಕೋರರ ಇನ್ನುಳಿದ ಸುಮಾರು 453 ಕಿಲೋಮೀಟರ್ ಪ್ರದೇಶದಲ್ಲಿ ಬೇಲಿ ಹಾಕಲು ಬಿಎಸ್ಎಫ್ ದಶಕಗಳಿಂದ ರಾಜ್ಯ ಸರ್ಕಾರವನ್ನ ಭೂಮಿಗಾಗಿ ಬೇಡಿಕೊಳ್ತಾಗಿತ್ತು. ಆದರೆ ಅಂದಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾತ್ರ ಕ್ಯಾರೆ ಎಂದಿರಲಿಲ್ಲ. ಯಾಕೆ ಗೊತ್ತಾ? ಆ ಗಡಿಗಳ ಮೂಲಕವೇ ಟಿಎಂಸಿಗೆ ಬೇಕಾದ ಅಕ್ರಮ ಬಾಂಗ್ಲಾ ವಲಸಿಗರು ನುಸುಳುಕೊಂಡು ಬರ್ತಾಗಿದ್ರು. ಅವರೇ ಇವರಿಗೆ ವೋಟ್ ಬ್ಯಾಂಕ್ ಆಗಿದ್ರು. ಆದರೆ ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬಂದ ಮರುಕ್ಷಣವೇ ಚಿತ್ರಣವೇ ಬದಲಾಗಿ ಹೋಗ್ಬಿಟ್ಟಿದೆ. ಸಿಲಿಗುರಿ ಕಾರಿಡಾರ್ ಸೇರಿದಂತೆ ಗಡಿಯುದ್ದಕ್ಕೂ 27 ಕಿಲೋಮೀಟರ್ ಭೂಮಿಯನ್ನು ಬಿಎಸ್ಎಫ್ಗೆ ಹಸ್ತಾಂತರಿಸಲಾಗಿದೆ. ಕೇವಲ ಬಾಯಿ ಮಾತಿನಲ್ಲ, ಗ್ರೌಂಡ್ನಲ್ಲಿ ಜೆಸಿಬಿ ಇಳಿದು ಫೆನ್ಸಿಂಗ್ ಕಾಮಗಾರಿ ಯುದ್ಧೋಪಾದಿಯಲ್ಲಿ ಸಾಗ್ತಾಗಿದೆ. ಗಡಿಯಲ್ಲಿ ಹೈಡ್ರಾಮಾ, ಬಿಎಸ್ಎಫ್ ವರ್ಸಸ್ ಬಾಂಗ್ಲಾ ಗಾರ್ಡ್ಸ್ ಹೀಗೆ ಬೇಲಿ ಹಾಕುವ ಕಾರ್ಯ ಭರದಿಂದ ಸಾಗ್ತಾ ಇರುವಾಗ ಕೋಚ್ ಬಿಹಾರ್ ಜಿಲ್ಲೆಯ 3 ಬೀಘಾ ಕಾರಿಡಾರ್ ಬಳಿ ಒಂದು ಭಾರಿ ದೊಡ್ಡ ಹೈಡ್ರಾಮಾ ನಡೆದು ಹೋಗಿದೆ. ಶೂನ್ಯ ರೇಖೆಗಿಂತ ಬಹಳ ಒಳಗಡೆ ಸಂಪೂರ್ಣವಾಗಿ ಭಾರತದ ಭೂಪ್ರದೇಶದಲ್ಲಿ ಬಿಎಸ್ಎಫ್ ಕಂಬಗಳನ್ನು ನೆಡಲಾಗ್ತಾ ಇತ್ತು. ಆಗ ಏಕಾಏಕಿ ಬಾಂಗ್ಲಾದೇಶದ ಗಡಿ ಭದ್ರತಾ ಪಡೆಯ ಯೋಧರು ಹಾಗೂ ಕೆಲವು ಬಾಂಗ್ಲಾ ನಾಗರಿಕರು ಬಂದು ಈ ಕಾಮಗಾರಿಗೆ ಅಡ್ಡಿಪಡಿಸಿದ್ರು. ಇಲ್ಲಿ 150 ಗಜಗಳ ನಿಯಮ ಇದೆ, ನೀವು ಬೇಲಿ ಹಾಕುವಂತಿಲ್ಲ ಅಂತ ಖ್ಯಾತಿ ತೆಗಿತಾರೆ. ಆದರೆ ಭಾರತದ ಬಿಎಸ್ಎಫ್ ಕಮಾಂಡೋಗಳು ಈಗ ಹಿಂದಿನಂತೆ ಸುಮ್ಮನೆ ಕೂರುತ್ತಾ ಇರಲಿಲ್ಲ. ಅವರು ದಿಟ್ಟವಾಗಿ ನಿಂತು ಇದು ನಮ್ಮ ಭೂಮಿ, ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಒಳಪಟ್ಟೇ ನಾವು ಕಾಮಗಾರಿ ಮಾಡ್ತಾ ಇದ್ದೀವಿ, ನಮಗೆ ಅಡ್ಡಿಪಡಿಸಿದ್ದೆಯಾದರೆ ಅಥವಾ ಅಡ್ಡಿಪಡಿಸಿದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತ ಎಚ್ಚರಿಕೆ ನೀಡಿದರು. ಕೊನೆಗೆ ಕಮಾಂಡೆಂಟ್ ಮಟ್ಟದ ಫ್ಲಾಗ್ ಮೀಟಿಂಗ್ ನಡೆದು ಭಾರತದ ನಿಲುವಿಗೆ ಮಣಿದು ಬಾಂಗ್ಲಾ ಗಾರ್ಡ್ಗಳು, ಬಾಂಗ್ಲಾ ಯೋಧರು ಹಿಂದೇಟು ಹಾಕಬೇಕಾಯಿತು, ಅಂದರೆ ಹಿಂದೆ ಸರಿಬೇಕಾಯಿತು. ಬಿಜೆಪಿ ನಾಯಕರೊಬ್ಬರು ಹೇಳುವಂತೆ ಅವರ ಬಳಿ ಸರಿಯಾದ ಶಸ್ತ್ರಾಸ್ತ್ರಗಳೇ ಇಲ್ಲ. ನಮ್ಮ ಬಿಎಸ್ಎಫ್ಗೆ ಸಂಪೂರ್ಣ ಅಧಿಕಾರ ಕೊಟ್ಟರೆ ಕೇವಲ 2 ದಿನದಲ್ಲಿ ಇಡೀ ಬಾಂಗ್ಲಾದೇಶವನ್ನೇ ನಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳಬಹುದು. ಈ ಮಾತು ಗಡಿಯಲ್ಲಿನ ನಮ್ಮ ಯೋಧರ ಶೌರ್ಯವನ್ನು ಎತ್ತಿ ತೋರಿಸ್ತಾಗಿದೆ. ಸ್ಮಾರ್ಟ್ ಬಾರ್ಡರ್ ಕೇವಲ ತಂತಿ ಬೇಲಿ ಜಡಿದ್ರೆ ಅಥವಾ ಹಾಕಿದ್ರೆ ಸಾಲೋದಿಲ್ಲ. ಅಕ್ರಮ ನುಸುಳುಕೋರರನ್ನ ತಡೆಯೋದಕ್ಕೆ ತಂತ್ರಜ್ಞಾನವೂ ಕೂಡ ಬೇಕು ಅನ್ನೋದು ಅರಿತಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬರೋಬ್ಬರಿ 6000 ಕಿಲೋಮೀಟರ್ ಉದ್ದದ ಗಡಿಯನ್ನ ಸ್ಮಾರ್ಟ್ ಬಾರ್ಡರ್ ಆಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಘೋಷಿಸಿದ್ದಾರೆ. ಇದು ಹೇಗಿರಲಿದೆ ಅಂತಂದ್ರೆ ಇಲ್ಲಿ ಡ್ರೋನ್ಗಳು, ಗ್ರೌಂಡ್ ಸೆನ್ಸಾರ್ಗಳು, ರೆಡಾರ್ಗಳು ಮತ್ತು ನೈಟ್ ವಿಷನ್ ಆಧುನಿಕ ಕ್ಯಾಮೆರಾಗಳ ಕಣ್ಗಾವಲು ಇರಲಿದೆ. ನದಿ ಪಾತ್ರದಲ್ಲಿ ಲೇಸರ್ ವಾಲ್ಗಳನ್ನು ಅಳವಡಿಸಲಾಗುತ್ತೆ. ಕೇವಲ ಗಡಿ ಕಾಯೋದಷ್ಟೇ ಅಲ್ಲ, ಬಿಎಸ್ಎಫ್ ಯೋಧರಿಗೆ ಹೊಸ ಮಂತ್ರವನ್ನು ಬೋಧಿಸಲಾಗುತ್ತೆ. ಗ್ರಾಮದ ಪಟಾವಾರಿ, ಪೊಲೀಸ್ ಠಾಣೆ, ಎಸ್ಪಿ ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ಬಿಎಸ್ಎಫ್ ನಿರಂತರ ಸಂಪರ್ಕದಲ್ಲಿರಬೇಕು. ಹೊಸದಾಗಿ ಯಾರು ಹಳ್ಳಿಗೆ ಬಂದರು, ಯಾವ ಮಾರ್ಗದಿಂದ ಬಂದರು, ಎಲ್ಲಿ ಗೋ ಸಾಗಾಣಿಕೆ ನಡೀತಾಗಿದೆ, ಈ ಎಲ್ಲ ಮೂಲಗಳನ್ನು ಹುಡುಕಿ ಶಾಶ್ವತವಾಗಿ ಬಂದ್ ಮಾಡಬೇಕು ಅನ್ನೋದು ಅಮಿತ್ ಶಾ ಅವರ ಕಟ್ಟುನಿಟ್ಟಿನ ಆದೇಶ. 3D ಪಾಲಿಸಿ ಹಾಗೂ CAA ಕಾಯ್ದೆಯ ಅಸ್ತ್ರ
ಇದೆಲ್ಲದರ ಜೊತೆಗೆ ರಾಜ್ಯದೊಳಗಡೆ ನುಸುಳುಕೋರರನ್ನ ಪತ್ತೆ ಹಚ್ಚುವುದಕ್ಕೆ ಸುವೇಂದು ಅಧಿಕಾರಿ ಅವರು ಡಿಟೆಕ್ಟ್ ಡಿಲೀಟ್ ಡಿಪೋರ್ಟ್ ಅರ್ಥಾತ್ 3D ಎನ್ನುವ ರಣತಂತ್ರವನ್ನು ಹೆಣೆದಿದ್ದಾರೆ. ರಾಜ್ಯದಲ್ಲಿ CAA ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆ. 2024 ಡಿಸೆಂಬರ್ 31ಕ್ಕೂ ಮುನ್ನ ಬಂದಿರುವ ಹಿಂದೂ, ಬೌದ್ಧ, ಜೈನ, ಪಾರ್ಸಿ ಮತ್ತು ಕ್ರಿಶ್ಚಿಯನ್ ಸಮುದಾಯದ ನಿರಾಶ್ರಿತರಿಗೆ ಪೌರತ್ವ ನೀಡಿ ರಕ್ಷಿಸಲಾಗುತ್ತೆ. ಆದರೆ ಈ ವ್ಯಾಪ್ತಿಗೆ ಬಾರದ ಸಂಪೂರ್ಣ ಅಕ್ರಮ ಬಾಂಗ್ಲಾ ವಲಸಿಗರನ್ನ ರಾಜ್ಯ ಪೊಲೀಸರು ಬಂಧಿಸಿ BSFಗೆ ಒಪ್ಪಿಸಲಿದ್ದಾರೆ. ಅಲ್ಲದೆ ಅವರನ್ನ ಗಡೀಪಾರು ಮಾಡುವ ಮುನ್ನ ಇರಿಸಲಾಗುವ ರಾಜ್ಯಾದ್ಯಂತ ಹೋಲ್ಡಿಂಗ್ ಸೆಂಟರ್ಗಳನ್ನು ನಿರ್ಮಿಸುವುದಕ್ಕೆ ಸುವೇಂದು ಅಧಿಕಾರಿ ಸೂಚನೆ ನೀಡಿದ್ದಾರೆ. ಅಂದ್ರೆ ಅಕ್ರಮ ವಲಸಿಗರಿಗೆ ಇಲ್ಲಿ ಉಳಿಗಾಲವಿಲ್ಲ ಅನ್ನೋ ಸ್ಪಷ್ಟ ಸಂದೇಶ ರವಾನೆಯಾಗಿದೆ. ಸುವೇಂದು ಅಧಿಕಾರಿ ಅಂದ್ರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಈ ಬಾಂಗ್ಲಾ ಅಕ್ರಮ ವಲಸಿಗರು ಈ ಪಶ್ಚಿಮ ಬಂಗಾಳ ರಾಜ್ಯ ಒಂದರಲ್ಲಿಗೆ 1.5 ಕೋಟಿ ಅಕ್ರಮ ವಲಸಿಗರಿದಾರಂತೆ. ಅಂದ್ರೆ ಮುಂದೆ ಈ CAA ಮತ್ತು ಕೆಲವೊಂದಿಷ್ಟು ಇಲ್ಲಿಗಲ್ ಏನು ಬಂದಿದಾರಲ್ಲ ಅವರನ್ನು ಹೊಡೆದೋಡಿಸೋದಕ್ಕೆ ಹೊಸ ನಿಯಮಗಳನ್ನು ಜಾರಿಗೆ ತಂದು ಆ 1.5 ಕೋಟಿ ಅಕ್ರಮ ಬಾಂಗ್ಲಾದೇಶಿಗಳು ಮತ್ತು ರೋಹಿಂಗ್ಯಾ ಮುಸಲ್ಮಾನರನ್ನ ಹೊರಗಡೆ ಹಾಕುವ ಪ್ರಯತ್ನ ಮತ್ತು ಹಾಕುವಂತಹ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರಲಿದ್ದಾರೆ. ದೆಹಲಿ ದರ್ಬಾರ್ನಲ್ಲಿ ಸುವೇಂದು ಅಧಿಕಾರಿ, ಕೇಂದ್ರ ರಾಜ್ಯ ಡಬಲ್ ಇಂಜಿನ್ ಪವರ್. ವೀಕ್ಷಕರೇ, ಮೊದಲು ನಾವು ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರು ದೆಹಲಿಯ ಭೇಟಿಯ ಬಗ್ಗೆ ಮಾತನಾಡಲೇಬೇಕು. ಕಳೆದ 5 ದಶಕಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೋ ರಾಜ್ಯದಲ್ಲಿ ಅದರ ವಿರೋಧಿ ಸರ್ಕಾರವೇ ಇರ್ತಾಗಿತ್ತು. ಮೊದಲು ಲೆಫ್ಟ್ ಇತ್ತು, ಈಗ TMC. ಅಂದ್ರೆ ಕೇಂದ್ರದ ಪ್ರತಿಯೊಂದು ಯೋಜನೆಗೂ ಗಡಿ ಭದ್ರತೆಯ ವಿಚಾರಕ್ಕೂ ಬಂಗಾಳ ಸರ್ಕಾರ ವಿರೋಧ ಮಾಡ್ತಾನೆ ಬಂದಿತ್ತು ಕಳೆದ 15 ವರ್ಷಗಳಿಂದ. ಆದ್ರೆ ಈಗ 50 ವರ್ಷಗಳ ನಂತರ ಬಂಗಾಳದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಬಂದಿದೆ. ಸುವೇಂದು ಅಧಿಕಾರಿ ಅವರು CM ಆದ ತಕ್ಷಣವೇ ದೆಹಲಿಗೆ ಹೋಗಿ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿದ್ದಾರೆ. ಬರೋಬ್ಬರಿ 1.5 ಗಂಟೆಗಳ ಕಾಲ ಮೀಟಿಂಗ್. ಅಜೆಂಡಾ ಏನಿತ್ತು ಗೊತ್ತಾ? ಕೇವಲ ಗಡಿ ಭದ್ರತೆ. ಬಂಗಾಳವನ್ನ ಬಾಂಗ್ಲಾದೇಶದ ನುಸುಳುಕೋರರಿಂದ ರಕ್ಷಿಸಲು ಸುವೇಂದು ಅಧಿಕಾರಿಯವರು 3D ಪಾಲಿಸಿ ಅರ್ಥಾತ್ ಡಿಟೆಕ್ಟ್, ಡಿಲೀಟ್ ಮತ್ತು ಡಿಪೋರ್ಟ್ ಪಾಲಿಸಿಯನ್ನ ಘೋಷಣೆ ಮಾಡಿದ್ದಾರೆ. ಇದರ ಜೊತೆಗೆ ದೇಶದ ಭದ್ರತೆಯ ದೃಷ್ಟಿಯಿಂದ ಅತಿ ಸೂಕ್ಷ್ಮವಾದ ಚಿಕನ್ ಸ್ನೇಕ್ ಕಾರಿಡಾರ್ಗೆ ಭೂಮಿ ಹಸ್ತಾಂತರ, BSFಗೆ ಫುಲ್ ಪವರ್, ಈ ಎಲ್ಲಾ ವಿಚಾರಗಳ ಬಗ್ಗೆ ಕೇಂದ್ರದ ಜೊತೆ ಚರ್ಚೆ ಮಾಡಿ ಭಾರಿ ದೊಡ್ಡ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಬಂಗಾಳದ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಲು ಭಾರಿ ದೊಡ್ಡ ಸ್ಪೆಷಲ್ ಪ್ಯಾಕೇಜ್ ತರುವುದಕ್ಕೆ ಸುವೇಂದು ಅಧಿಕಾರಿ ಸಿದ್ಧತೆ ನಡೆಸಿದ್ದಾರೆ. ಶಾಸಕರ ದಿಢೀರ್ ಗೈರು. TMCಯಲ್ಲಿ ಶುರುವಾಯಿತು ಭಾರಿ ಬಂಡಾಯ. ಒಂದು ಕಡೆ ಸುವೇಂದು ಅಧಿಕಾರಿ ಬಂಗಾಳವನ್ನ ಕಟ್ಟುವ ಕೆಲಸ ಮಾಡ್ತಾಗಿದ್ರೆ, ಇತ್ತ TMC ಅಸ್ತಿತ್ವವೇ ಈಗ ಪ್ರಶ್ನಾತೀತವಾಗಿ ನಿಂತುಕೊಂಡ್ಬಿಟ್ಟಿದೆ. ಮಮತಾ ಬ್ಯಾನರ್ಜಿ ಅವರು ಸೋಲಿನ ನಂತರವೂ ತಮ್ಮ ಅಹಂಕಾರವನ್ನ ಬಿಡದೆ BJP ಸರ್ಕಾರದ ಮೈನಾರಿಟಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ. ಇದರ ವಿರುದ್ಧ ನಾವೆಲ್ಲರೂ ಪ್ರತಿಭಟನೆ ಮಾಡಬೇಕು ಅಂತ ತಮ್ಮ ಪಕ್ಷದ 80 ಶಾಸಕರಿಗೆ ಸಭೆಗೆ ಬರುವಂತೆ ಬುಲಾವ್ ಕೊಟ್ಟಿದ್ರು. ಆದರೆ ಆ ಸಭೆಗೆ ಬಂದಿದ್ದು ಎಷ್ಟು ಜನ ಗೊತ್ತಾ? ಬರೋಬ್ಬರಿ 46 TMC ಶಾಸಕರು ಮಮತಾ ಬ್ಯಾನರ್ಜಿ ಅವರ ಕರೆಗೆ ಓಗೊಡದೆ ಸಭೆಯಿಂದಲೇ ಗೈರಾಗಿದ್ದಾರೆ. ಇದು ಮಮತಾ ಬ್ಯಾನರ್ಜಿ ಅವರ ನಾಯಕತ್ವಕ್ಕೆ ಬಿದ್ದಿರುವ ಅತಿ ದೊಡ್ಡ ಪೆಟ್ಟು. ಈ ಬಂಡಾಯಕ್ಕೆ ಕಾರಣ ಏನು? TMCಯ ಒಳವಲಯದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರು ಕೇಂದ್ರ ರಾಜಕಾರಣಕ್ಕೆ ಶಿಫ್ಟ್ ಆಗಿ ಬಂಗಾಳದ ಸಂಪೂರ್ಣ ಜವಾಬ್ದಾರಿಯನ್ನ ತಮ್ಮ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ವಹಿಸೋ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಆದರೆ TMCಯ ಹಿರಿಯ ಶಾಸಕರೇ ಇದು ಇಷ್ಟ ಆಗಿಲ್ಲ. ನಾವು ಮಮತಾ ಬ್ಯಾನರ್ಜಿ ಅವರ ನಾಯಕತ್ವದಲ್ಲಿಯೇ ಕೆಲಸ ಮಾಡ್ತೇವೆ ಹೊರತು ಅಭಿಷೇಕ್ ಬ್ಯಾನರ್ಜಿ ಅವರನ್ನ ನಾವು ನಮ್ಮ ನಾಯಕರನ್ನಾಗಿ ಒಪ್ಪಿಕೊಳ್ಳೋದಿಲ್ಲ ಅಂತ ಶಾಸಕರು ಸಭೆಯನ್ನ ಬಹಿಷ್ಕರಿಸುವ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಎನ್ನಲಾಗಿದೆ. ಬಂಗಾಳದ ದೀದಿ ಯುಗ ಅಂತ್ಯವಾಗ್ತಾ ಇರೋದಕ್ಕೆ ಇದು ಸ್ಪಷ್ಟ ನಿದರ್ಶನವಾಗಿದೆ. ಭವಾನಿಪುರದಲ್ಲಿ ದೀದಿ ಸೋತ ಅಸಲಿ ಕಹಾನಿ. ಕೇವಲ 15 ವೋಟುಗಳು. ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಅವರು ನಾನು ಚುನಾವಣೆಯಲ್ಲಿ ಸೋತಿಲ್ಲ, ನಮ್ಮ ಸೀಟುಗಳನ್ನು ಕದಿಯಲಾಗಿದೆ ಅಂತ ಡೈಲಾಗ್ ಹೊಡಿತಾನೆ ಬಂದಿದ್ದಾರೆ. 15 ವರ್ಷ ಮಾಡದೇ ಇರುವಂತಹ ಆಡಳಿತ ಈಗ ಧ್ವನಿ ಎತ್ತಿ ಹೇಳ್ತಿದ್ದಾರೆ. ಆದರೆ ಅವರದ್ದೇ ಸ್ವಂತ ಭವಾನಿಪುರ ಕ್ಷೇತ್ರದಲ್ಲಿ ಅಸಲಿಗೆ ಪೋಲಿಂಗ್ ಬೂತ್ ಡೇಟಾ ಹೊರಬಿದ್ದಿದ್ದು ಮಮತಾ ಬ್ಯಾನರ್ಜಿ ಅವರಿಗೆ ಅಕ್ಷರಶಃ ಮುಖಭಂಗವಾಗಿದೆ. ಭವಾನಿಪುರದಲ್ಲಿ ಒಟ್ಟು 267 ಪೋಲಿಂಗ್ ಬೂತ್ಗಳಿದ್ದಾವೆ. ಅದರಲ್ಲಿ ಸುವೇಂದು ಅಧಿಕಾರಿ ಅವರು ಬರೋಬ್ಬರಿ 207 ಬೂತ್ಗಳಲ್ಲಿ ಭಾರಿ ಮುನ್ನಡೆ ಸಾಧಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಲೀಡ್ ಪಡೆದಿರೋದು ಕೇವಲ 60 ಬೂತ್ಗಳಲ್ಲಿ ಮಾತ್ರ. ಅದರಲ್ಲಿ ಅಚ್ಚರಿಯ ವಿಷಯ ಏನಂತಂದರೆ, ಮಮತಾ ಬ್ಯಾನರ್ಜಿ ಅವರಿಗೆ ಎಲ್ಲಿಂದ ವೋಟ್ ಬಂದಿದ್ದಾವೆ ಗೊತ್ತಾ? ಕೇವಲ ಮುಸ್ಲಿಂ ಡಾಮಿನೆನ್ಸ್ ಇರುವಂತಹ ಬೂತ್ಗಳಿಂದ ಮಾತ್ರ. ಹಿಂದೂಗಳ ಪ್ರಾಬಲ್ಯ ಇರುವಂತಹ ಬೂತ್ಗಳಲ್ಲಿ ಮಮತಾಗೆ ಅಕ್ಷರಶಃ 0 ಬೆಂಬಲ ಸಿಕ್ಕಿದೆ. 68 ಪೋಲಿಂಗ್ ಬೂತ್ಗಳಲ್ಲಿ ಮಮತಾ 100ಕ್ಕಿಂತ ಕಡಿಮೆ ಓಟುಗಳು ಬಿದ್ದಿದ್ರೆ 27 ಬೂತ್ಗಳಲ್ಲಿ 50ಕ್ಕಿಂತ ಕಡಿಮೆ ಓಟು ಮತ್ತು
ಕೆಲವು ಬೂತ್ಗಳಲ್ಲಿ ಬರೀ 10ರಿಂದ 12 ಓಟುಗಳು ಮಾತ್ರ ಬಿದ್ದಿವೆ. ಈ ವಾರ್ಡ್ ನಂಬರ್ 73ರಲ್ಲಿ ಆ 700 ಓಟುಗಳಲ್ಲಿ ಬರೀ ಮಮತಾ ಬ್ಯಾನರ್ಜಿ ಪರವಾಗಿ ಬರೀ 28 ಓಟುಗಳು ಮಾತ್ರ ಬಿದ್ದಿದ್ದಾವಂತಂದರೆ ಇದು ಎಂಥ ಹಿನ್ನಡೆ, ಇದೆಂತೂ ಅವಮಾನ ಅನ್ನೋದನ್ನು ನೀವೇ ವಿಚಾರ ಮಾಡಿ. ಇದೆಲ್ಲದರ ನಡುವೆ ಬಂಗಾಳದ ಮದರಸಾಗಳಲ್ಲಿ ವಂದೇ ಮಾತರಂ ಕಡ್ಡಾಯ ಮಾಡಲಾಗಿದೆ. ಸುವೇಂದು ಅಧಿಕಾರಿ ಅವರು ಸಿಎಂ ಆದ ತಕ್ಷಣ ಸರ್ಕಾರಿ ಶಾಲೆಗಳು ಮತ್ತು ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆಯನ್ನು ಕಡ್ಡಾಯಗೊಳಿಸಿದ್ದಾರೆ. ಇದೀಗ ಈ ಆದೇಶವನ್ನು ಮತ್ತಷ್ಟು ವಿಸ್ತರಿಸಿದ್ದು ಬಂಗಾಳದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವ ಎಲ್ಲ ಶಾಲೆಗಳು ಮತ್ತು ಸರ್ಕಾರಿ ಅನುದಾನ ಪಡೆಯುವ ಎಲ್ಲ ಮದರಸಾಗಳಲ್ಲೂ ವಂದೇ ಮಾತರಂ ಹಾಡೋದನ್ನು ಕಡ್ಡಾಯಗೊಳಿಸಲಾಗಿದೆ. ಅನುದಾನ ಬೇಕಾ, ವಂದೇ ಮಾತರಂ ಹಾಡಿ ಅನ್ನುವಂತಹ ಆದೇಶವನ್ನು ಹೊರಡಿಸಿದ್ದಾರೆ. ಈ ಆದೇಶ ಹೊರಬಿದ್ದ ತಕ್ಷಣ ವಿರೋಧ ಪಕ್ಷಗಳಾಗಿರೋ ಕಾಂಗ್ರೆಸ್, ಸಿಪಿಎಂ, ಟಿಎಂಸಿ ಬಹುತ್ವ ಸಾಂಸ್ಕೃತಿಕ ಮಾರಕ, ಜೊತೆಗೆ ನಾವು ಇದನ್ನು ವಿರೋಧ ಮಾಡ್ತೀವಿ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ತನ್ನ ನಿಲುವಿಗೆ ಬದ್ಧವಾಗಿದೆ. ದೇಶಪ್ರೇಮದ ವಿಚಾರದಲ್ಲಿ, ರಾಷ್ಟ್ರಗೀತೆಯ ವಿಚಾರದಲ್ಲಿ ಯಾವುದೇ ಮರುಪರಿಶೀಲನೆ ಇಲ್ಲ. ಭಾರತದ ನೆಲದಲ್ಲಿ ಕಲಿಯುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ದೇಶದ ಗೀತೆಯನ್ನು ಹಾಡುವುದು ಕಡ್ಡಾಯ ಅಂತ ಖಡಕ್ಕಾಗಿ ಆದೇಶವನ್ನು ಕೊಟ್ಟಿದ್ದಾರೆ. ಆರ್ಜಿಕರ್ ಪ್ರಕರಣ ಹೈಕೋರ್ಟ್ನಿಂದ ಸಿಬಿಐಗೆ ಸ್ಪೆಷಲ್ ಟಾಸ್ಕ್. ಕೊನೆಯದಾಗಿ ಬಂಗಾಳದ ಜನತೆಯನ್ನ ಬೆಚ್ಚಿ ಬೀಳಿಸಿದ್ದ ಆರ್ಜಿಕರ್ ವೈದ್ಯ ಪ್ರಕರಣ ಚುನಾವಣೆಯಲ್ಲಿ ಬಿಜೆಪಿ ಈ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಯತ್ನಿಸದ ಇರೋರಿಗೆ ಕಠಿಣ ಶಿಕ್ಷೆ ಕೊಡಿಸುವ ಭರವಸೆ ನೀಡಿತು. ಇದೀಗ ಸಂತ್ರಸ್ತೆಯ ಪೋಷಕರು ಹೈಕೋರ್ಟ್ ಮೆಟ್ಟಿಲೇರಿ ಕೇವಲ ಸಂಜಯ್ ರಾಯ್ ಎಂಬ ಒಬ್ಬನೇ ಈ ಕೃತ್ಯ ಎಸಗೋದಕ್ಕೆ ಸಾಧ್ಯವಿಲ್ಲ, ಇಲ್ಲಿ ಸಾಕ್ಷ್ಯನಾಶ ಮಾಡಲಾಗಿದೆ. ಅಂದಿನ ಟಿಎಂಸಿ ಶಾಸಕ ನಿರ್ಮಲ್ ಕುಮಾರ್ ಘೋಷ್ ಅವರ ಪಾತ್ರದ ಬಗ್ಗೆ ನಮಗೆ ಅನುಮಾನ ಇದೆ ಅಂತ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಈಗ ಕೋಲ್ಕತ್ತಾ ಹೈಕೋರ್ಟ್ ಒಂದು ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಕೇವಲ ಸಾಕ್ಷ್ಯನಾಶದ ಬಗ್ಗೆ ತನಿಖೆ ನಡೆಸುವುದಕ್ಕೆ 3 ಜನರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚಿಸುವಂತೆ ಆದೇಶ ಹೊರಡಿಸಿದೆ. ಸಂತ್ರಸ್ತೆ ರಾತ್ರಿ ಊಟ ಮಾಡಿದಾಗಿನಿಂದ ಹಿಡಿದು ಆಕೆಯ ಅಂತ್ಯ ಸಂಸ್ಕಾರದವರೆಗೂ ಏನೆಲ್ಲ ನಡೀತು, ಹೇಗೆ ಸಾಕ್ಷಿ ನಾಶವಾಯಿತು, ಯಾರೆಲ್ಲ ಭಾಗವಹಿಸಿದ್ರು, ಏನೆಲ್ಲ ಸಾಕ್ಷಿಗಳು ಸಿಗ್ತವೆ, ಅದೆಲ್ಲವನ್ನು ನೀವು ನಮಗೆ ತಂದುಕೊಡಿ ಅಂತ ಕೋರ್ಟ್ ಹೇಳಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ವೀಕ್ಷಕರೇ, ಒಂದು ರಾಜ್ಯದ ಆಡಳಿತ ಬದಲಾದಾಗ ಅಲ್ಲಿನ ಕಾನೂನು ಸುವ್ಯವಸ್ಥೆ, ಅಲ್ಲಿನ ಸಂಸ್ಕೃತಿ ಮತ್ತು ಅಲ್ಲಿನ ಜನರ ಭರವಸೆಗಳು ಹೇಗೆ ಗರಿಗೆರೆದಿರುತ್ತವೆ ಅನ್ನೋದಕ್ಕೆ ಇಂದಿನ ಪಶ್ಚಿಮ ಬಂಗಾಳವೇ ಜ್ವಲಂತ ಸಾಕ್ಷಿಯಾಗಿದೆ. ಮಮತಾ ಬ್ಯಾನರ್ಜಿ ಅವರ ಅಹಂಕಾರವನ್ನು ಅವರದ್ದೇ ಪಕ್ಷದ ಶಾಸಕರು ಮತ್ತು ಅವರ ವಾರ್ಡ್ನ ಜನತೆ ಮುರಿದಿದ್ದಾರೆ. ಇನ್ನೊಂದು ಕಡೆ ಸುವೇಂದು ಅಧಿಕಾರಿಯವರು ರಾಷ್ಟ್ರೀಯ ಭದ್ರತೆ, ಸಾಂಸ್ಕೃತಿಕ ಜಾಗೃತಿ ಮತ್ತು ನ್ಯಾಯದ ಪರವಾಗಿ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು ಬಂಗಾಳದ ಇತಿಹಾಸವನ್ನು ಹೊಸದಾಗಿ ಬರಿತಾ ಇವೆ. ಟಿಎಂಸಿಯ ಪಾಪದ ಕೊಡ ತುಂಬಿದೆ, ಈಗ ಲೆಕ್ಕ ಚುಕ್ತ ಮಾಡುವ ಸಮಯ ಬಂದಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಬಂಗಾಳದ ಎಲ್ಲ ಮದರಸಾಗಳಲ್ಲಿ ವಂದೇ ಮಾತರಂ ಗೀತೆಯನ್ನ ಕಡ್ಡಾಯಗೊಳಿಸಿರುವ ಮೋದಿ ಸರ್ಕಾರದ ನಿರ್ಧಾರ ಸರಿ ಅಂತ ನಿಮಗನ್ಸುತ್ತಾ? ಈ ಟಿಎಂಸಿಯ 46 ಶಾಸಕರು ಸಭೆಗೆ ಗೈರಾಗುವ ಮೂಲಕ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರ ನಾಯಕತ್ವವನ್ನ ಧಿಕ್ಕರಿಸ್ತಾ ಇದ್ದಾರೆ ಅಂತ ನಿಮಗನ್ನಿಸ್ತಾ ಇದೆಯಾ? ಭವಾನಿಪುರದಲ್ಲಿ, ಅದರಲ್ಲೂ ಈ ಮಮತಾ ಬ್ಯಾನರ್ಜಿ ಇರುವ ಮನೆಯ ಪಕ್ಕದವರೇ ಮಮತಾ ಬ್ಯಾನರ್ಜಿ ಅವರಿಗೆ ವೋಟ್ ಹಾಕಿಲ್ಲ ಅಂತಂದ್ರೆ ಎಲ್ಲಿಗೆ ಬಂತು ಈ ರಾಜಕಾರಣ ಮಮತಾ ಬ್ಯಾನರ್ಜಿ ಅವರದು? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಬಂಗಾಳದಲ್ಲಿ ನಡೀತಾ ಇರುವ ಈ ಆಡಳಿತಾತ್ಮಕ ಕ್ರಾಂತಿಯ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಹಾಗಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂತಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.